ಯಾಕೋ ಹೀಗೆ ಮಾಡ್ತಾ ಇದ್ಯಾ ನೀನು? ಅದೇನೋ ಕಥೆ ಬರುತ್ತಲ್ಲ, ಶಿಷ್ಯ ಹಸು ಮೇಯ್ಸಕ್ಕೆ ಹೋದಾಗ ಹಾಲು ಕುಡ್ದ, ಗುರುಗಳು ಬೇಡ ಅಂದಮೇಲೆ ಅದಿನ್ನೇನೋ ತಿಂದ, ಅದನ್ನು ಬೇಡ ಅಂದಮೇಲೆ ಕೊನೆಗೆ ಕಳ್ಳಿ ಹಾಲು ಕುಡಿದು ಕಣ್ಣು ಕಳ್ಕೊಂಡ ಅಂತ. ಆ ಥರ ಶಿಷ್ಯ ಆಗಬೇಡವೋ? ನೀನು ನನ್ನನ್ನು ಯಾರಿಗೋ ಹೋಲಿಸ್ಬೇಡ. ನನಗೆ ತಾತ ಸುಮಾರು ಸರಿ ಹೇಳಿದ್ದಾರೆ ನಿಮ್ಮಪ್ಪ ಶತದಡ್ಡ ಅಂತ. ಹೌದು ಹೌದು, ನಮ್ಮ ಅಪ್ಪನ ಲೆಕ್ಕದಲ್ಲಿ ನಾನು ಶತದಡ್ಡಾನೆ, ಆದ್ರೆ ನೀನು ದೊಡ್ಡ ಆಗಬಹುದು ಅಂತ ಹೇಳ್ತಾ ಇದ್ದೀನಿ. ಈ ಕುಂಭಕೋಣ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಎಷ್ಟೋ ಜನ ಕನಸು ಕಾಣ್ತಾರೆ, ಆದ್ರೂ ಸಾಧ್ಯ ಆಗೋದಿಲ್ಲ. ನಿನ್ನ ಅದೃಷ್ಟ, ನಿನಗಿಲ್ಲಿ ಅವಕಾಶ ಸಿಕ್ಕಿದೆ. ಗುರುಗಳಿಬ್ರು ನಮಗೆ ಪರಿಚಯದವರಾಗಿದ್ದಾರೆ. ಅಷ್ಟೇ ಅಲ್ಲ, ಗೋವಿಂದಾಚಾರ್ಯರ ಬೆಂಬಲ ಕೂಡ ಇದೆ. ಇದನ್ನೆಲ್ಲ ಬಳಸ್ಕೊಂಡು ಉದ್ಧಾರ ಆಗೋದು ಬಿಟ್ಟು ಊರಿಗೆ ಬಂದು ಗದ್ದೆಗೆ ನೀರು ಹಾಯಿಸ್ತೀನಿ, ಮಣ್ಣು ಹೊಡಿತೀನಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ ಪ್ರಾರಬ್ಧ. ಏಯ್, ನಿನ್ನ ಬುದ್ಧಿಗೆ ನನ್ನ ತಲೆನ ನಾನು ಯಾವುದಾದ್ರೂ ಕೋಡೆಗೆ ಹೋಗಿ ಚಚ್ಕೊಂಡ್ಬಿಡ್ಬೇಕು. ಅಪ್ಪ ಅಪ್ಪ ಹಾಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡ. ತಾತ ಮೊದಲೇ ಸುಮಾರು ಸರಿ ಹೇಳಿದ್ದಾರೆ ನಿನ್ ತಲೆ ಸರಿ ಇಲ್ಲ ಅಂತ. ಆ ಸರಿ ಇಲ್ಲದೆ ಇರೋದಕ್ಕೆ ಸಮಸ್ಯೆ ಆಗೋದು ಬೇಡ. ಅಯ್ಯೋ ಆಯ್ತಪ್ಪ, ನನ್ನ ತಲೆ ವಿಷಯ ಹಾಗಿರ್ಲಿ, ನನ್ನ ಜೀವನ ಮುಗಿದು ಹೋಯ್ತು. ಆದ್ರೆ ನಿನ್ನ ಭವಿಷ್ಯಕ್ಕೋಸ್ಕರನಾದ್ರೂ ನಿನ್ನ ತಲೆನ ನೆಟ್ಟಿಗಿಟ್ಕೋ. ನಿನ್ನ ತಲೆನಲ್ಲಿರೋ ಬುದ್ಧಿಗೆ ಕೆಲಸ ಕೊಡು. ಅದಕ್ಕೆ ಏನ್ ಕೆಲಸ ಕೊಡ್ಬೇಕು? ಕಡೆಗೂ ಕೇಳೋದಿಯಲ್ಲ, ಹೇಳ್ತೀನಿ ಕೇಳು. ಮೊದಲು ಮಠದ ಶಿಸ್ತನ್ನ ಪಾಲಿಸ್ಬೇಕು. ಎರಡನೇದು, ಗುರುಗಳ ಸೇವೆಯನ್ನ ಮಾಡಿ ಅವ್ರ ಹತ್ರ ಉತ್ತಮ ಶಿಷ್ಯ ಅನ್ನಿಸ್ಕೋಬೇಕು. ಇನ್ನು ಗೋವಿಂದಾಚಾರ್ಯರ ಹತ್ರ ಮಠದ ವ್ಯವಹಾರಗಳನ್ನೆಲ್ಲ ತಿಳ್ಕೋಬೇಕು. ಇದನ್ನೆಲ್ಲ ನಾನು ಯಾಕೆ ಮಾಡಬೇಕು? ನನ್ನ ತಿಥಿ ಮಾಡೋಕೆ. ಲೇ ಭೋಗೇಂದ್ರ, ನಮ್ಮಪ್ಪನ ಆಸೆನ ಈಡೇರಿಸೋದಕ್ಕೆ ನೀನು ಮುಂದೆ ಈ ಮಠದ ಪೀಠಾಧಿಪತಿ ಆಗಬೇಕು. ಈ ಮಠಕ್ಕೆ ಒಟ್ಟು 60 ಸಂಸ್ಥಾನಗಳು ಸೇರುತ್ತೆ. ಮಹಾರಾಜರು ಕೂಡ ನಿನ್ನ ಮಾತನ್ನ ಕೇಳ್ತಾರೆ. ಈ ಮಠದ ಆಸ್ತಿಯನ್ನ ಲೆಕ್ಕ ಹಾಕೋದೇ ಕಷ್ಟ. ಇಲ್ಲಿ ನೀನು ವಿಜೃಂಭಿಸ್ಬೇಕು. ಅದನ್ನ ನಾನು ಕಣ್ತುಂಬ ನೋಡ್ಬೇಕು. ನಿನ್ನ ಆಸೆ ಈಡೇರ್ತು ಅನ್ಕೋ. ಹೇಗೆ ಈಡೇರುತ್ತೆ? ನೀನ್ ಈ ರೀತಿ ಇದ್ರೆ ಗುರುಗಳ ಅವಕೃಪೆಗೆ ಬೇರೆ ಗುರಿಯಾಗಿದ್ಯಾ? ಹೋಗಿ ಗುರುಗಳನ್ನ ಮೆಚ್ಚು. ನಿನಗಿರೋ ಜ್ಞಾನಕ್ಕೆ ಅದು ಖಂಡಿತ ಕಷ್ಟವಾದ ಕೆಲಸ ಅಲ್ಲ. ಆ ವೆಂಕಟನಾಥನ್ನ ನೋಡು, ಅವನು ದಿನೇ ದಿನೇ ಬೆಳಗ್ತಾ ಇರೋದನ್ನ ನೋಡಿದ್ರೆ ನನಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅವನು ಮಧುರೆ ಕಡೆ ಹೋದವನು ತೊಲಗ್ದ ಅನ್ಕೊಂಡೆ, ಆದ್ರೆ ಮತ್ತೆ ಮಠದ ಕಡೆ ಒಕ್ಕರ್ಸ್ಕೊಂಡಿದ್ದಾನೆ. ಅವನು ಕಾಲಿಟ್ಟ ಕಡೆ ಎಲ್ರೂ ತನ್ನ ಮಾತಿನ ಮೋಡಿಯಿಂದ ವಶ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಗುರುಗಳನ್ನ ಒಂದ್ಸತಿ ಭೇಟಿ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಲೇ ಭೋಗೇಂದ್ರ, ನಿನಗೋಸ್ಕರ ಅಲ್ಲದೆ ಇದ್ರು ನನಗೋಸ್ಕರನಾದ್ರೂ ಸ್ವಲ್ಪ ಬದಲಾಗೋ. ಆಯ್ತು, ಆಗ್ಲಿ. ಗುರುಗಳ ಆಶೀರ್ವಾದ ಪಡ್ಕೊಂಡು ಬರ್ತೀನಿ. ಅಪ್ಪ ತಿನ್ನೋದಕ್ಕೇನು ತರ್ಲಿಲ್ವಾ?